ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಒಂದು ರೈಡಿಗೆ ಹೋಗ್ತಿದ್ದೀವಿ, ನೋಡ್ತಿದ್ದೀರಾ. ಆಲೆ ದುರ್ಗ ಬಿಟ್ಟಿದ್ದೀವಿ, ನಾನು ಮತ್ತು ಯಶ್ಕೀರ್ತನ್ ಅಂತ ಮುಂದೆ ಹೋಗ್ತೀವಿ ಡಾಮಿನರಲ್ಲಿ. ಬನ್ನಿ, ಇದೇ ಹೋಗ್ತಿದ್ದೀವಿ ಅಂತ ಎಲ್ಲ ಹೋಗ್ತಾ ಹೇಳ್ತೀನಿ, ನೀವೇ ಗೊತ್ತಾಗುತ್ತೆ. ಸೊ ಗೈಸ್, ಇವಾಗ ನಾವು ಮೈಸೂರಿಗಂತ ಹೋಗ್ತಾ ಇದ್ದೀವಿ. ಇಲ್ಲೇ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಇನ್ನೇನೊಂದು 14 ಕಿಲೋಮೀಟರ್ಸ್ ಇದೆ ಅಷ್ಟೇ, ನೋಡ್ಬೋದು. ಗಾಡಿಯೆಲ್ಲ ಹೋಗ್ತಿದ್ದೀವಿ. ಗಾಡಿಗೆ ಏರ್ ಸೀಟೆಲ್ಲ ಹಾಕ್ಸಿದ್ದೀನಿ, ಸೊ ಸ್ವಲ್ಪ ಕಂಫರ್ಟ್ ಇರುತ್ತೆ ಓಡಿಸ್ಬೇಕಾರೆ. ಇದು ನಮ್ಮ ದಡಿ, ಏಕೆ ಯಶ್ಕೀರ್ತನ್. ಅವನಿಗೆ ಗೊತ್ತಾಗ್ತಿಲ್ಲ ನಾನು ಏನು ಮಾತಾಡ್ತೀನಿ ಏನಂತ. ಗಾಡಿ ಮಾತ್ರ ಗಾಡಿ ಅವಂದಲ್ಲ, ಗಾಡಿ ಪ್ರೆಸೆಂಟ್ ಇದ್ದಾನೆ ಅವನದು. ಬನ್ನಿ ಹೋಗೋಣ, ಬಿಸಿಲು ಭಾರಿ ಇದೆ. ನಡಿ ಹೋಗೋಣ. ಮೋಸ್ಟ್ಲಿ ಮೈಸೂರು ಹೈವೇಲಿ 2 ವೀಲರ್ ಅಲೋ ಇಲ್ಲಲ್ಲ, ಸರ್ವಿಸ್ ರೋಡಲ್ಲಿ ಹೋಗ್ಬೇಕು ನಾವು. ಬಿಸಿಲು ಅಂದರೆ ಬಿಸಿಲು ಗುರು, ಫುಲ್ ಎನರ್ಜಿ ಡೌನ್ ಆಗಿಬಿಟ್ಟಿದೆ. ಪಯಣ ಮ್ಯೂಸಿಯಮ್ ಇಲ್ಲೇ ಇದೆ, ಆನ್ ದ ವೇ. ಇಲ್ಲ ಹೋಗ್ಬಿಡೋಣ ಅನಿಸುತ್ತೆ, ಇಲ್ಲ ಬರ್ಬೇಕಾರೆ ಹೋಗೋಣ. ಇವಾಗ ಹೋಗೋಣ ಆಮೇಲೆ ಹೋಗೋಣ? ಹಾಂ, ಹ್ಞೂ. ಬರ್ಬೇಕಾರೆ ಹೋಗೋಣ ಹೆಂಗೆ? ಹಾಂ, ನೀನು ಬಂದಿದ್ದೆ ಬಾ ಹೋಗೋಣ ಅಂತಿದ್ದಾನೆ. ಬನ್ನಿ ಹೋಗೋಣ, ನನಗೆ ಸುಸ್ತಾಗಿದೆ. ನಾಳೆ ಒಂದು ಸತಿ ಬಂದು ಹೋಗಿದ್ದೆ ಇಲ್ಲಿಗೆ. ಯಾರೋ ಸ್ಕೂಲ್ ಮಕ್ಕಳು ಬಂದ್ಯಾರ. ಅಲ್ಲಿದೆ 2 ವೀಲರ್ ಪಾರ್ಕಿಂಗ್. ಶೀಟ್ ಕನೆಕ್ಟ್ ಮಾಡಿದ್ದೆ, ಕೇಬಲ್ ಕಿತ್ಕೊಂಬಂತು, ಚಾರ್ಜಿಗೆ ಇಟ್ಟಿದ್ದೆ. ಡಬಲ್ ಡಿಕ್ಕರ್ ಬಸ್, ದಡಿ ನಿಂತರ ಬಸ್ಸು. ಕೀ ಇದು ಬಿದ್ದೈತೆ ನೋಡಿ.
ಯಪ್ಪ. ಸೊ ಇದು ನಾನು ಸೆಕೆಂಡ್ ಟೈಮ್ ಬರ್ತಿರೋದು. ದಟ್ ಈಸ್ ಫಸ್ಟ್ ಟೈಮು. ಸೆಕೆಂಡು 7th ಟೈಮ್ ಅಂತೆ. ನಾನು ಇಲ್ಲದೇ ಇರ್ತೀನ. ಫಸ್ಟ್ ಟೈಮ್ ಬಂದಾಗ ಕ್ಯಾಮ್ರಾ ಇರಲಿಲ್ಲ, ಇವಾಗ ಕ್ಯಾಮ್ರಾ ತಗೊಂಡಿದ್ದೀನಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಾಗ ನಾವು ಮೈಸೂರು ಕಬಿನಿಗೆ ಅಂತ ಬಂದಿದ್ದು. ಕಬಿನಿಗಂತ ಪ್ಲ್ಯಾನ್ ಮಾಡಿದ್ದು. ಕಬಿನಿಯಿಂದ ಕನ್ಯಾಕುಮಾರಿವರೆಗೂ ಹೋಗಿದ್ವಿ. ಆಮೇಲೆ ಕನ್ಯಾಕುಮಾರಿಯಿಂದ ಬೆಂಗಳೂರು, ಆಮೇಲೆ ಬೆಂಗಳೂರಿಂದ ಮನೆ. ಬನ್ನಿ ಆಮೇಲೆ ಸಿಗ್ತೀವಿ. ಸೊ ಗಾಯ್ಸ್, ಇವಾಗ ಸಮಯ 3 ಗಂಟೆ. ಕಬಿನಿ ಕಡೆ ಬಿಟ್ಟಿದ್ದೀವಿ ಮೈಸೂರಿಂದ. ಟಿಕೆಟ್ ಕೌಂಟ್ರ್ ಓಪನ್ ಆಗೋದು 6 ಗಂಟೆಗೆ. ಆದರೆ ಜನ 5 ಗಂಟೆಯಿಂದ ಕಾಯ್ತಿರ್ತಾರಲ್ಲಿ. ಅದಕ್ಕೆ ಅಂತ ಬೇಗ ಬಿಟ್ಟಿದ್ದೀವಿ. ಇಲ್ಲಿಂದ 2 hours ಜರ್ನಿ ಅಪ್ರಾಕ್ಸಿಮೇಟ್ಲಿ. ರಾತ್ರಿಯಲ್ಲಿ ಚಳಿ ಚೆನ್ನಾಗಿದೆ ಒಂಥರ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಎನರ್ಜಿ ಎಲ್ಲ ವಾಪಸ್ ಬಂದಿದೆ. ರಾತ್ರಿ 3 ಗಂಟೆಗೆ ಒಬ್ರೊಬ್ರು ಇಲ್ಲ ನೋಡ್ರಿ. ನಾನು ಮತ್ತೆ ಇವನು ಅಷ್ಟೇ, ಬಿಟ್ರೆ ಯಾರಿಲ್ಲ. ಪೊಲೀಸ್ ಇದ್ದಾರೆ. ಸೊ ಪಯಣ ಮ್ಯೂಸಿಯಮಲ್ಲಿ ಹೋಗಿದ್ವಿ. ಫೋಟೋಸ್ ಎಲ್ಲ ಹಾಕಿರ್ತೀನಿ ನೋಡ್ರಿ. ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆಲ್ಲ ಸರಿ ಹೋಗಲಿಲ್ಲ, ಒಂಥರ ಇನ್ನೂ ಸ್ಟಾರ್ಟಿಂಗ್ ಅಲ್ಲ. ಇನ್ನೂ 51 ಕಿಲೋಮೀಟರ್ಸ್ ಇದೆ. ಅಲ್ಲಿವರೆಗೂ ರೆಕಾರ್ಡಿಂಗ್ ಮಾಡೋಕ್ಕಂತೂ ಸಾಧ್ಯವಿಲ್ಲ. ಸೊ ಬನ್ನಿ ಗೈಸ್, ಸಿಗ್ತೀನಿ ಹಾಗೆ ಮಧ್ಯ ಆನ್ ಮಾಡ್ಕೊಂಡು ಕ್ಯಾಮ್ರಾನ. ಈ ರೋಡ್ ಇಷ್ಟೊತ್ತಲ್ಲಿ ಎಷ್ಟು ಸ್ಪೂಕಿ ಆಗಿದೆ. ಇನ್ನು ಅಲ್ಲಿ ಟಿಕೆಟ್ ಕೌಂಟ್ರ್ ತೆಗೆಯೋದು 6 ಗಂಟೆಗೆ. ನಾವು ಇನ್ನೂ 4 ಗಂಟೆಗೆ ಅಲ್ಲಿದ್ದೀವಿ. ಜಸ್ಟ್ 3 ಕಿಲೋಮೀಟರ್ಸ್ ಇದೆ ಇನ್ನು ಟಿಕೆಟ್ ಕೌಂಟ್ರು.
just 400 meters on the left. ಸ್ವಲ್ಪ ಮುಂದೆ ಅದು ಹಾಂ ಹ್ಞೂ ಇದೆ ಇಲ್ಲಿ ಹಾಕೋಣ ಒಳಗೆ ಹಾಂ ಸಫಾರಿ 6 ಗಂಟೆಗೆ ಓಪನ್ ಆಗೋದು. ಬೇಗ ಬಂದಿದ್ದೀವಿ, ಏನಾಗಲ್ಲ. ಲೈನಲ್ಲಿ ನಿಂತ್ಕೊಂಡು ಕಾಯ್ಬೇಕು. ಇವಾಗ ಬುಕ್ಕಿಂಗ್ ಮಾಡಿಲ್ಲ ನಾವು. ಸೊ ಗಾಯ್ಸ್, ಸಫಾರಿ ಮುಗೀತು. ಫೋಟೋಸ್ ಎಲ್ಲ ತೆಗ್ದಿದ್ದೀನಿ, ಹಾಕ್ತೀನಿ ನೋಡ್ರಿ ಸ್ಕ್ರೀನ್ ಮೇಲೆ. ಇವಾಗ ಜಗ್ಗಿ ಹೊಟ್ಟೆ ಹಸಿತೈತೆ. ಊಟ ಮಾಡ್ಕೊಂಡು ಊರ ಕಡೆ ಬಿಡ್ತೀವಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.